सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विभाजं दहजमहममेजं धेजमाम्नाजगेजं सदजमसदजेजं श्रीसहायं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात् कोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्या सिद्धान्तदुर्ध्वान्तविध्वं सनविचक्षणः जयतीर्थख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ಎರಡನೇ ಶ್ಲೋಕದಲ್ಲಿ ಭೀಮಸೇನ ದೇವರ ವರ್ಣನೆಯನ್ನು ಮಾಡ್ತಾ ಇದ್ರು. ಭೀಮನ ಒಂದು ಉತ್ಪತ್ತಿಯಿಂದ ಅಂದ್ರೆ ವಾಯುದೇವರು ಭೀಮಸೇನ ದೇವರಾಗಿ ಬಂದ್ರು ಅನ್ನೋ ವಿಷಯದಿಂದ ಶುರು ಮಾಡಿ ಮಣಿಮಂತನವರೆಗೆ ಅಂದ್ರೆ ಮಣಿಮಂತ ಮುಂತಾದ ದೈತ್ಯರು ಭೀಮಸೇನ ದೇವರ ಮೇಲಿನ ಒಂದು ಶತ್ರುತ್ವದಿಂದ ತಾವು ಭೂಮಿಯಲ್ಲಿ ಹುಟ್ಟಿ ಅನೇಕ ಕುಶಾಸ್ತ್ರಗಳನ್ನ ರಚನೆ ಮಾಡಿದ್ರು ಅಂತ ಅಲ್ಲಿವರೆಗೆ ಅಂದ ವಾಯುದೇವರು ಬಂದಾಗ್ಲಿಂದ ಕೊನೆಯವರೆಗೂ ಮಾಡಿ ಮುಂದಿನ ಮಧ್ವ ಅನ್ನೋ ಅವತಾರ ಎತ್ತಲಿಕ್ಕೆ ಏನ್ ಕಾರಣನೋ ಅಷ್ಟನ್ನು ಈ ಶ್ಲೋಕದಲ್ಲಿ ತಿಳಿಸಿದೆ. ಇದರ ಮಧ್ಯದಲ್ಲಿ ರಾಯರು ವ್ಯಾಖ್ಯಾನ ಮಾಡ್ತಾ ಏನ್ ಮಾಡಿದ್ರು, ಭೀಮಃ ವಾಯು, ಭೀಮಸೇನ ದೇವರು ಬೇರೆ ಅಲ್ಲ, ವಾಯುದೇವರು ಬೇರೆ ಅಲ್ಲ, ವಾಯುದೇವರೇ ಭೀಮನಾಗಿ ಬಂದಿದ್ದು. ಅದು ಹೇಗೆ ಅಂದ್ರೆ ಆಗ ಇಲ್ಲಿ ವಿವರಣೆ ಕೊಡ್ತಾರೆ 13ನೇ ಪೇಜಲ್ಲಿ. ಯಹ ಭೀಮಃ ಭೀಮನಾಮ ಸನ್ ವಾಯುಸ್ಪರ್ಶಾತ್ ಕುಂತ್ಯಾಂ ಅಭೂತ್. ಭೀಮಸೇನ ದೇವರು ಅಲ್ಲಿ ವಾಯುದೇವರ ಮುಖಾಂತರದಿಂದ ಬಂದಿದ್ದು ಏನರ್ಥ, ವಾಯು ಕುಂತಿ ದೇವಿಯ ಸ್ಪರ್ಶವನ್ನ ಮಾಡಿದ್ದು. ಸ್ಪರ್ಶ ಮಾಡಿದ್ದಷ್ಟಕ್ಕೆ ಕುಂತಿ ದೇವಿಯಲ್ಲಿ ಭೀಮನಾಗಿ ವಾಯುದೇವರೇ ಬಂದಿದ್ದಾರೆ. ತಾವೇ ಇನ್ನೊಂದು ರೂಪದಿಂದ ಬಂದಿದ್ದಾರೆ, ಕುಂತಿ ದೇವಿಯ ಉದರದ ಒಳಗಡೆ ಇದೆ. ಈ ರೀತಿ ವಾಯುದೇವರೇ ಭೀಮನಾಗಿ ಬಂದಿದ್ದನ್ನ ವಾಯುಸ್ಪರ್ಶಾತ್ ಕುಂತ್ಯಾಂ, ಆ ವಾಯುಸ್ಪರ್ಶ ಅನ್ನೋದು ಮುಖ್ಯ ಅಷ್ಟು. ಇದು ಆ ಭೀಮಸೇನ ದೇವರು ನ ಭೇದ್ಯ, ಅವರನ್ನು ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂತು. ಅದ್ ಹೇಗ್ ಗೊತ್ತು ಅಂದ್ರೆ, ಒಮ್ಮೆ ಕುಂತಿ ದೇವಿ ತಾನು ಭೀಮನನ್ನ ತಾನು ಕರ್ಕೊಂಡು ಹೋಗ್ತಾ ಇರ್ತಾಳೆ ಚಿಕ್ಕ ವಯಸ್ಸಿನಲ್ಲಿ. ಆಗ್ತಾನೆ ಹುಟ್ಟಿರುವಂತಹ ಮಗು, ತುಂಬಾ ದಿವಸ ಆಗಿಲ್ಲ, ಸ್ವಲ್ಪನೇ ದಿವಸ ಆಗಿದೆ. ಆಗ ಕುಂತಿ ದೇವಿ ಶತಶೃಂಗ ಪರ್ವತಕ್ಕೆ ಕರ್ಕೊಂಡು ಹೋಗ್ತಾ ಇದ್ಲು. ಅದು ಯಾಕೆ ಕರ್ಕೊಂಡು ಹೋಗ್ತಾ ಇದ್ಲು ಅಂದ್ರೆ ಅದ್ರ ಉದ್ದೇಶ ಇಷ್ಟೇ, ಅದು ದೇವರ ದರ್ಶನ ಮಾಡ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ದೇವರ ದರ್ಶನಕ್ಕೆ ಅಂತ ಹೋದಾಗ ಅಷ್ಟೊತ್ತಿಗೆ ಒಂದು ಹುಲಿ ಗರ್ಜನೆ ಮಾಡ್ತು. ಹುಲಿ ಗರ್ಜನೆ ಮಾಡಿದ್ದಕ್ಕೆ ಕುಂತಿ ದೇವಿ ಕೈಯಿಂದ ಮಗು ಬಿತ್ತು ಕೆಳಕ್ಕೆ. ಬಿದ್ದಾಗ ಮಗುಗೇನಾಗತ್ತೋ ಅಂತ ಯೋಚಿಸ್ತಾ ಇದ್ಲು. ಆದ್ರೆ ಮಗುಗೇನಾಗ್ಲಿಲ್ಲ. ಆ ಸ್ಥಳ ಏನ್ ಬಿತ್ತಲ್ಲ ಮಗು ಆ ಪರ್ವತದಲ್ಲಿ, ಅದಕ್ಕೆ ಅವತ್ತಿಂದ ಶತಶೃಂಗ ಅನ್ನೋ ಹೆಸರು ಸಾರ್ಥಕ ಆಗೋಯ್ತು ಅಂತ. ಯಾಕೆಂದ್ರೆ ಬಿದ್ದಾಗ 100 ಹೋಳಾಗಿ ಸೀಳ್ತಂತಲ್ಲಿ. ಆ ಸೀಳಿದ್ದಕ್ಕೆ ಶತಶೃಂಗ, 100 ಶೃಂಗಗಳಿರೋ ಪರ್ವತ, ಸರಿ ಆಯ್ತು ಹೆಸರು ಅಂತ. ಅಂದ್ರೆ ಭೀಮಸೇನ ದೇವರು ಎಷ್ಟು ಶಕ್ತಿಯನ್ನ ಪಡೆದಿದ್ದಾರೆ ಅಂತಂದ್ರೆ, ಅವರು ಕಲ್ಲು ಗುಂಡ್ತಾರ, ಅದನ್ನ ಸೀಳ್ ಹಾಕ್ಲಿಕ್ಕೆ ಕಷ್ಟ. ಆದ್ರಿಂದ ಯೋ ನಭೇತ್ಯ, ಯಾವ ವಾಯುದೇವರು ಭೀಮನಾಗಿ ಬಂದಿತ್ತು,
ಯಾವ ಈ ಭೀಮ ನ ಭೇತ್ಯ, ಸೀಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರನ್ನ ಇನ್ನೊಂದು ಹೆಸರಿನಿಂದಲೂ ಕರೆಯೋದಿದೆ, ಅಂದ್ರೆ ಮೂಲ ರೂಪದಲ್ಲಿ. ದೇವತೆಗಳಿಗೆಲ್ಲ ಯಾವ ಸ್ಥಳನೂ ಸಿಗ್ಲಿಲ್ಲ ಭಗವಂತನ ಪೂಜೆ ಮಾಡ್ಲಿಕ್ಕೆ. ಯಾಕೆ? ಎಲ್ಲಿ ಪೂಜೆ ಮಾಡಿದ್ರು ದೈತ್ಯರು ಬರ್ತಾ ಇದ್ರು. ಈ ದೈತ್ಯರು ಇಲ್ದೆ ದೇವ್ರ ಪೂಜೆ ಮಾಡೋದು ಹೇಗೆ ಅಂತ ಒಂದ್ ದೊಡ್ಡ ಸಮಸ್ಯೆ ಆಗೋಯ್ತು. ಕೊನೆಗೆ ಉತ್ತರ ಸಿಕ್ತು, ವಾಯುದೇವರ ಮುಖಾಂತರ ಮಾಡಿದ್ರೆ ಯಾವ ದೈತ್ಯರು ಬರಲ್ಲ ಹತ್ರಕ್ಕೆ ಅಂತ. ಅದಕ್ಕೆ ವಾಯುದೇವರನ್ನ ಪ್ರತಿಮೆ ಮಾಡಿಕೊಂಡು ಅಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದಿಷ್ಟು ದೈತ್ಯರು ಓಡ್ ಬಂದ್ರು. ಆದ್ರೆ ವಾಯುದೇವ್ರ ಮುಂದೆ ಬಂದಾಗ ಅವರೆಲ್ಲ ಈ ಕಲ್ಲಿನ ಬಂಡೆ ಮೇಲೆ ಮಣ್ಣಿನ ಹಂಟೆನ ಒಗೆದ್ರೆ ಏನಾಗತ್ತೆ? ಮಣ್ಣಿನ ಹಂಟೆ ಪುಡಿ ಪುಡಿ ಆಗತ್ತೆ ಅಷ್ಟೇ, ಕಲ್ಲಿಗೇನಾಗಲ್ಲ. ಆತರ ಕಲ್ಲಿನ ಮೇಲೆ ಎರಗಿದ ದೈತ್ಯರು, ಯಾಕೆಂದ್ರೆ ಮುಖ್ಯ ಪ್ರಾಣದೇವರು ಕಲ್ಲಿಂತಾರೆ, ಏನ್ ಬಂದು ಹೊಡೆಸ್ಕೊಂಡು ಹೋದ್ರು ಅಷ್ಟೇ ಹೊರತು, ಅವ್ರ ಪುಡಿ ಆದ್ರೂ ಹೊರತು ಮುಖ್ಯ ಪ್ರಾಣದೇವ್ರಿಗೆ ಏನಾಗ್ಲಿಲ್ಲ. ಅದಕ್ಕೆ ಅವ್ರಿಗೊಂದು ಹೆಸರನ್ನು ಕೊಟ್ಟಿದ್ದಾರೆ, ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಈ ಕನ್ನಡದಲ್ಲಿ 16ನೇ ಪೇಜ್ನಲ್ಲಿ ತಾತ್ಪರ್ಯ ಅಂತ ಏನಿದೆಯಲ್ಲ ಅದರಲ್ಲಿ ಒಮ್ಮೆ ನೋಡ್ತಾ ಹೋದ್ರೆ ನಿಮ್ಗೆ ಕಥೆನೂ ಅಲ್ಲೇ ಇದೆ, ಸುಲಭವಾಗಿ ಗೊತ್ತಾಗುತ್ತೆ. ಆಖಣಾಶ್ಮ ಸಮ ಅಂತ ಕರೀತಾರೆ ಯಾರನ್ನ? ವಾಯುದೇವರನ್ನ. ಅದು ಭೀಮಸೇನನು ಕೂಡ ಆಖಣಾಶ್ಮ ಸಮ. ಯಾಕೆ? ಭೀಮ ಅಂದ್ರೆ ಬೇರೆ ಅಲ್ಲ, ವಾಯು ಅಂದ್ರೆ ಬೇರೆ ಅಲ್ಲ, ವಾಯುದೇವರೇ ಭೀಮನಾಗಿ ಬಂದಿತ್ತು. ಆಖಣಾಶ್ಮ ಸಮ ಅಂದ್ರೆ ಏನರ್ಥ? ಅಶ್ಮ ಅಂತಂದ್ರೆ ಆಖಣ ಅಶ್ಮ ಅಂತ ಇದೆ. ಅಶ್ಮ ಅಂತಂದ್ರೆ ಕಲ್ಬಂಡೆ ಅಂತ ಅರ್ಥ. ಖನ ಅಂತಂದ್ರೆ ಸೀಡ್ಲಿಕ್ಕೆ ಯಾವ್ದು ಸಾಧ್ಯವೋ, ಅದನ್ನ ಭೇದಿಸ್ಲಿಕ್ಕೆ ಯಾವ್ದು ಸಾಧ್ಯವೋ ಅದು ಖಣಾಶ್ಮ ಆಗತ್ತೆ. ಈಗ ಒಂದು ಕಲ್ಲನ್ನ ಹೇಗಾದ್ರೂ ಮಾಡಿ ಪುಡಿ ಮಾಡ್ಲಿಕ್ಕಾಗತ್ತೆ, ಅದನ್ನ ತುಂಡು ಮಾಡ್ಲಿಕ್ಕಾಗತ್ತೆ ಅಂದ್ರೆ ಅದು ಖನನಕ್ಕೆ ಯೋಗ್ಯವಾದ ಅಶ್ಮ. ಖನನ ಅಂದ್ರೆ ತೋಡೋದು ಅಂತ ಅರ್ಥ. ಈ ಭೂಮಿ ಖನನ ಅಂತ ಹೇಳ್ತಾರಲ್ಲ, ಅಥವಾ ಎಲ್ಲಿ ಕೇಳಿರ್ತೀವಿ ಶಬ್ದ ಅಂದ್ರೆ, ಜನಕ ಮಹಾರಾಜ ತಾನು ಯಾಗವನ್ನ ಮಾಡ್ಬೇಕು ಅಂತ ಭೂ ಖನನ ಮಾಡಿಸ್ತಾ ಇದ್ದ. ಭೂ ಖನನ, ಭೂಮಿಯನ್ನ ತೋಡಿಸ್ತಾ ಇದ್ದ. ಅಲ್ಲಿ ಖನನ ಅನ್ನೋ ಶಬ್ದವನ್ನ ಕೇಳ್ತೀವಿ. ಆ ಖನನ ಇಲ್ಲಿ ಖಣ ಆಗಿದೆ, ಣ ಬಂದಿದೆ ಇಲ್ಲಿ. ಈ ಖನನ ಮಾಡ್ಲಿಕ್ಕೆ ಯೋಗ್ಯವಾದ ಕಲ್ಲು ಅಂತ ಆದ್ರೆ ಅದು ಖಣಾಶ್ಮ ಆಗತ್ತೆ. ಆದ್ರೆ ಇದು ಹಾಗಲ್ಲ, ಆಖಣಾಶ್ಮ. ಇದನ್ನ ಏನ್ ಪ್ರಯತ್ನ ಪಟ್ರು ಕೂಡ ಅದನ್ನ ಖನನ ಮಾಡ್ಲಿಕ್ಕೆ ಆಗದೆ ಇರುವಂತಹ ಒಂದು ಬಂಡೆ. ಅದಕ್ಕೆ ಅಂಥ ಗಟ್ಟಿ ಕಲ್ಬಂಡೆ, ಅಭೇದ್ಯವಾದ ಒಂದು ಕಲ್ಲಿನ ತರ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರು ಹೀಗಿದ್ದಾರೆ ಅಂದ್ಮೇಲೆ ಭೀಮಸೇನ ದೇವರು ಹಾಗೆ ಇದ್ದಾರೆ. ಈ ರೀತಿ ಅವರ ನಭೇದ್ಯ ಅನ್ನೋ ಒಂದು ವಿಷಯಕ್ಕೆ ಇಷ್ಟು ವಿಷಯವನ್ನ ಹೇಳ್ತಾರೆ. ಇದನ್ನ ಇಲ್ಲಿ ಶ್ಲೋಕದ ವಿವರಣೆಯಾಗಿ ಕಾಣಬಹುದು. ರಾಯರ ವಾಕ್ಯಗಳನ್ನು ಓದ್ತಾ ಇದ್ದೀನಿ. 13ನೇ ಪೇಜಿನ ಕೊನೆಗೆ ಬರುತ್ತೆ. ಅನೇನ ಜನನೀ ಕರಾಗ್ರಾತ್ ಅಂತ ಆಗ್ಬೇಕು, ಸ್ವಲ್ಪ ತಪ್ಪಿದೆ. ಅನೇನ ಜನನೀ ಕರಾಗ್ರಾತ್ ಶತಶೃಂಗ ಗಿರೌ ಪತಿತಃ ಸನ್ ಶತಶೃಂಗ ಗಿರಿಂ ಸ್ವದೇಹ ಸಂಗಾತ್ ಶತಧಾ ಶೀರ್ಣವಾನಿತಿ ಕಥಾ ಸೂಚಿತ ಭವತಿ. ಈ ತರ ಕಥೆಯನ್ನ ಸೂಚನೆ ಮಾಡಿದಾಗಾಯ್ತು. ಜನನೀ ಕರಾಗ್ರ, ಜನನಿ ಅಂದ್ರೆ ತಾಯಿ, ತಾಯಿಗೆ ಜನನಿ ಅಂತ ಕರೀತಾರೆ. ಅವಳ ಕೈಯ ತುದಿ ಭಾಗ ಕರಾಗ್ರ ಅಂತ ಕರೀತಾರೆ. ಅವೆಲ್ಲ ಕರಾಗ್ರೆ ವಸತೆ ಲಕ್ಷ್ಮೀ ಅಂತ ಹೇಳ್ತೀವಲ್ಲ, ಅಲ್ಲಿ ಕರಾಗ್ರೆ ಅಂದ್ರೆ ಕೈಯ ತುದಿ ಭಾಗ ಅಂತ ಅರ್ಥ. ಹಾಗೆ ಇಲ್ಲಿ ಕೈಯ ತುದಿ ಭಾಗದಲ್ಲಿ ಭೀಮಸೇನ ದೇವರು ಇದ್ದವರು ಜಾರ್ದು ಬಿಟ್ರು. ಎಲ್ಲಿ? ಶತಶೃಂಗ ಅನ್ನೋ ಗಿರೌ ಪರ್ವತದಲ್ಲಿ. ಆಗ ಏನಾಯ್ತು? ಆ ಶತಶೃಂಗ ಗಿರಿಗೂ ಭೀಮಸೇನ ದೇವರ ದೇಹಕ್ಕೂ ಸಂಗ ಆಯ್ತು, ಸಂಪರ್ಕ ಆಯ್ತು, ದೇಹಕ್ಕೆ ಟಚ್ ಆಯ್ತು. ಕೇವಲ ಅದು ಏನು ಚಿಕ್ಕ ಮಗು, ಜಾಸ್ತಿ ದಿವಸ ಏನಾಗಿಲ್ಲ ಹುಟ್ಟಿ. ಅಂತ ಒಂದು ಚಿಕ್ಕ ಮಗುವಿಗೆ ಅದೇ ಅರ್ಥ, ದೇವ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಒಂದು 10 ದಿವಸ ಆಗಿ ಮಂಗಳ ಸ್ನಾನ ಆಗಿ ಅವ್ರು ಮುಂದಕ್ಕೆ ಹೋಗ್ತಾರೆ ದೇವ್ರ ದರ್ಶನಕ್ಕೆ. ಒಂದಿಷ್ಟು ದಿನಗಳಾದ್ಮೇಲೆ, ಸಾಮಾನ್ಯವಾಗಿ 3ನೇ ತಿಂಗಳಲ್ಲಿ ದೇವರ ದರ್ಶನಕ್ಕೆ ಅಂತ ಹೋಗೋದು. ಈ ತರ ಇರುತ್ತೆ. ಹುಟ್ಟಿದ ಕೆಲವು ದಿವಸಗಳಲ್ಲಿ ಭೀಮಸೇನ ದೇವರಂತ ಚಿಕ್ಕ ಮಗು, ಆ ಚಿಕ್ಕ ಮಗುವಿನ ದೇಹ ಸಂಗಾತ್, ದೇಹ ತಾಕ್ತು. ಯಾವ್ದಕ್ಕೆ? ಶತಶೃಂಗ ಪರ್ವತಕ್ಕೆ. ಇಷ್ಟು ತಾಕಿದ್ದಕ್ಕೆ ಶತಧಾ ಶೀರ್ಣವಾನ್, 100 ಹೋಳಾಯ್ತು ಅಂತ. ಶೀರ್ಣವಾನ್ ಅಂದ್ರೆ ಸೀಳ್ ಹೋಯ್ತು ಅಂತ, ಅದು ಇನ್ನೊಂದು ಪದ ಸಂಸ್ಕೃತದಲ್ಲಿ. ಈ ರೀತಿ ಕಥೆಯನ್ನ ಸೂಚನೆ ಮಾಡಿದ ಹಾಗಾಯ್ತು ಅಂತ ರಾಯರ ವಿವರಣೆ ಬಂತು. ಅದರಿಂದ ಏನ್ ಅರ್ಥ ಆಯ್ತು ನಮಗೆ? ವಜ್ರಾತ್ ಕಠಿಣತರ ಶರೀರ ಇತಿ ಭಾವ, ಅದ ಅಭಿಪ್ರಾಯ ಬಿಡಿಸ್ತಾರೆ. ವಜ್ರ ಎಷ್ಟು ಕಠಿಣನೋ ಅದಕ್ಕಿಂತ
ಅತ್ಯಂತ ಕಠಿಣ ಇದು. ಅಷ್ಟು ಯಾರ್ದು ಭೀಮಸೇನ ದೇವರ ದೇಹ ಅಂತ. ಇದು ಒಂದು ವಿಚಾರ ಆಯ್ತು. ಇದು ಮತ್ತೊಂದು ಚಕಿತ ರಿಪು ಕೃತ ಪತ್ಪ್ರಣೋದಿ ಅಂತ ಒಂದು ಶಬ್ದ ಬಂದಿದೆ ಶ್ಲೋಕದಲ್ಲಿ. ಇದಕ್ಕೆ ಅರ್ಥ ಇಷ್ಟೇ, ಭೀಮಸೇನ ದೇವರನ್ನು ನೋಡಿ ಹೆದರ್ ಬಿಟ್ರು. ಯಾರು ಹೆದರಿದ್ರು? ದುರ್ಯೋಧನಾದಿಗಳು ಹೆದರಿದ್ದಾರೆ. ಹೆದರಿ ಏನೇನೋ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಅವರ ಎಲ್ಲಾ ಕುತಂತ್ರವೂ ಕೂಡ ಫಲ ಕೊಡ್ಲಿಲ್ಲ, ಎಡವಟ್ಟಾಯ್ತು ಅಂತ. ಇದಕ್ಕೆ ಕಥೆಯನ್ನ ಇಲ್ಲಿ ಸೂಚನೆ ಮಾಡಿದಾಗಾಯ್ತು. ಭೀಮ ಚರಿತ್ರೆಯನ್ನ ಏನಂತ ಸೂಚನೆ ಮಾಡಿದ್ದಾರೆ ಅಂದ್ರೆ, ಪಾಂಡುರಾಜ ಕೆಲವು ಸಮಯದ ಆದ್ಮೇಲೆ ಕುಂತಿದೇವಿ ಜೊತೆಗೆ ಸಂಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವನಿಗೆ ಶಾಪ ಇತ್ತು. ಆ ಶಾಪ ಇದ್ದ ಯಾಕಂದ್ರೆ ಅವನು ಬೇಟೆಯಾಡ್ಲಿಕ್ಕೆ ಹೋದಾಗ ಋಷಿ ಶಾಪವನ್ನ ಪಡ್ಕೊಂಡಿರ್ತಾನೆ. ಅವತ್ತಿನಿಂದ ನೀನ್ ಸ್ತ್ರೀ ಸಂಘ ಮಾಡಿದ್ರೆ ಆಗ ನೀನು ಮರಣವನ್ನು ಹೊಂದುತ್ತೀಯ, ನೀನು ಸಾಹಿತ್ಯ ಅಂತ ಒಂದು ಶಾಪ ಬಂದಿರುತ್ತೆ. ಆದ್ರೆ ಮಾದ್ರಿ ದೇವಿ ಜೊತೆಗೆ ಸಂಘ ಮಾಡ್ಬಿಡ್ತಾನೆ. ಸಂಘ ಮಾಡಿದ ಪ್ರಯುಕ್ತ ಏನಾಯ್ತು? ಎಡವಟ್ಟಾಯ್ತು. ಅನಿವಾರ್ಯ ಪಾಂಡುರಾಜ ದೇಹತ್ಯಾಗ ಮಾಡುವಂತಹ ಪ್ರಸಂಗ. ಈ ಕಡೆ ಕುಂತಿದೇವಿ ಹಸ್ತಿನಾವತಿಗೆ ಬಂದಿದ್ದಾಳೆ ಎಲ್ಲ ಮಕ್ಕಳನ್ನ ಕರ್ಕೊಂಡು. ಯಾಕೆಂದ್ರೆ ಭೀಷ್ಮಾಚಾರ್ಯರಿದ್ರು, ಧೃತರಾಷ್ಟ್ರ ಇದ್ದ, ಸ್ವಯಂ ದೊಡ್ಡಪ್ಪನೇ ಇದ್ದ. ದೊಡ್ಡಪ್ಪನ ಆಶ್ರಯದಲ್ಲಿ ಬೆಳಿಬೇಕು ಅಂತ ಬಂದಿದ್ದು. ಆಗ ದುರ್ಯೋಧನಾದಿಗಳ ಜೊತೆಗೆ ಭೀಮಸೇನ ದೇವರ ಆಟ. ಆ ಆಟ ಆಡ್ಬೇಕಾದ್ರೆ ಯಾವ ಬಲ, ಯಾವ ಶೌರ್ಯ, ಯಾವ ಧೈರ್ಯ ಭೀಮಸೇನ ದೇವರಲ್ಲಿತ್ತು ಅದನ್ನೆಲ್ಲ ನೋಡಿ ಅರ್ಥ ಅವತ್ತೇ ಆಯ್ತು ಅಂತ ದುರ್ಯೋಧನನಿಗೆ. ಏನಂತ? ಈ ಭೀಮ ಇದ್ರೆ, ಬದುಕಿದ್ರೆ ನಮಗೆ ಉಳಿಗಾಲ ಇಲ್ಲ ಮುಂದಕ್ಕೆ, ಅದರಿಂದ ರಾಜ್ಯ ನಮಗ್ ಸಿಗಲ್ಲ ಅಂತ ಹೇಳಿ ಆಗ್ಲಿಂದ ದ್ವೇಷ ಪ್ರಾರಂಭ ಮಾಡ್ದ. ಆ ಹೆದರಿಕೆ ಅಲ್ಲಿಂದ ಶುರುವಾಯ್ತು ಅಂತ ಬಾಲ್ಯ ಕಾಲದಲ್ಲಿ. ಯಾಕಂದ್ರೆ ಬಾಲ್ಯದಿಂದ ಶುರು ಮಾಡಿದ್ರಲ್ಲ ಚರಿತ್ರೆನ. ಹಾಗಾಗಿ ಒಂದು ವಾಯು ಅವತಾರತ್ವ ಮೊದಲನೇ ಪಾಯಿಂಟ್, ವಾಯುವಿನ ಅವತಾರ. ಶತಶೃಂಗ ಪರ್ವದ ಘಟನೆ ಆಯ್ತು. ಮೂರನೇ ಘಟನೆ, ಹೆದರ್ಕೊಂಡ್ರು ದುರ್ಯೋಧನಾದಿಗಳು. ಏನ್ ಮಾಡಿದ್ರಾಗ? ಅನೇಕ ಹಿಂಸೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನಾಗ್ಲಿಲ್ಲ ಭೀಮಸೇನ ದೇವರಿಗೆ. ಅದಕ್ಕೆ ನಭೇತ್ಯ ಅವರು ಅದಲ್ಲಿ ವಿಷಮಿಶ್ರಿತವಾದ ಭಕ್ಷ್ಯ ಭೋಜ್ಯ ಸೇರಿಸಿದ್ರು. ವಿಷಾನ ಹಾವುಗಳಿಂದ ಕಚ್ಚಿದ್ರು. ಇವನ್ ಗಾಢ ನಿದ್ರೆಯಲ್ಲಿದ್ದಾಗ. ಮತ್ತೆ ಪ್ರಮಾಣ ಕೋಟೆ ಸಹಿ ಹೇರಯಾಗ ನೆದಂ ಜಗಜ್ಜಿ ವನದೇತ್ರ ಚಿತ್ರಂ. ಏನೇನು ಮಧ್ಯ ವಿಜಯದಲ್ಲಿ ಬಂದಿದೆಯಲ್ಲ ಅದಕ್ಕೆ ಅಣು ಮಧ್ಯ ವಿಜಯ ಅಂತ. ಆ ಶ್ಲೋಕಗಳನ್ನು ನೀವು ಚೆನ್ನಾಗಿ ಪಾರಾಯಣ ಮಾಡಿದ್ರೆ ಮಧ್ಯ ವಿಜಯ ಪಾರಾಯಣವನ್ನ, ಆ ಶ್ಲೋಕ ಎಲ್ಲ ನೆನಪಾಗತ್ತೆ. ಅಣು ಮಧ್ಯ ವಿಜಯದ ಒಂದೊಂದು ಭಾಗವನ್ನ ಕೇಳಿದಾಗ. ಪ್ರಮಾಣ ಕೋಟಿ ಅಂತ ಒಂದು ದೊಡ್ಡ ಹೊಂಡ. ಆ ದೊಡ್ಡ ಹೊಂಡದಲ್ಲಿ ಮುಳುಗ್ಸಿದ್ರು ಯಾರನ್ನ? ಈ ಭೀಮಸೇನ ದೇವ್ರನ್ನ. ಚೆನ್ನಾಗಿ ಒಂದು ಕಲ್ ಕಟ್ ಹಾಕಿ ಹಗ್ಗದಲ್ಲಿ ಬೀಳ್ಸಿದ್ರು. ಇವನು ಭೀಮಸೇನ ದೇವರು ಅಲ್ಲಿ ಬಿದ್ರು. ಏನಾಗ್ಲಿಲ್ಲ, ಯಾವ ಅಪಾಯ ಏನಾಗ್ಲಿಲ್ಲ. ಹೀಗೆ ಭೀಮಸೇನ ದೇವರ ಕುರಿತಾಗಿ ಏನೇನು ಮಾಡಿದ ದುರ್ಯೋಧನ, ಯಾವ ತೊಂದರೆನೂ ಕೂಡ ಭೀಮಸೇನ ದೇವರಿಗೆ ಆಗ್ಲಿಲ್ಲ. ಈ ಎಲ್ಲ ವಿಷಯ ಇದೆಯಲ್ಲ, ಈ ಕಥಾ ಭಾಗವನ್ನ ಇಲ್ಲಿ ಸೂಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಸೂಚನೆ ಮಾಡಿದ್ದಾರೆ ಈ ಕಥಾ ಭಾಗವನ್ನ ಅಂದ್ರೆ, ಚಕಿತ ರಿಪು ಕೃತ ಆಪತ್ ಪ್ರಣೋದಿ. ಚಕಿತ ಅಂದ್ರೆ ಹೆದರೋದು. ಅದನ್ನ ಇಲ್ಲಿ ವರ್ಣಿಸ್ತಾ ರಾಯರು 14ನೇ ಪೇಜಿನಲ್ಲಿದೆ, 2ನೇ ಲೈನು ಕೊನೆಗೆ. ಬಾಲ್ಯೆ ಭೀಮ ಬಲಂ ವೀಕ್ಷ್ಯ. ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಭೀಮನ ಬಲ ಎಷ್ಟು ಅಂತ ನೋಡಿದಾಗ ಚಕಿತ. ಚಕಿತ ಆಗೋದು ಅಂದ್ರೆ ಸಂಸ್ಕೃತದಲ್ಲಿ 2 ಅರ್ಥದಲ್ಲಿ ಚಕಿತ ಅನ್ನೋ ಶಬ್ದವನ್ನು ಬಳಸ್ತಾರೆ. ಒಂದು ಆಶ್ಚರ್ಯಗೊಂಡ್ರೆ, ಯಾವ್ದಾರ ನೋಡಿ ಹಬ್ಬ ಅಂತ ಅನ್ಸತ್ತಲ್ಲ, ಆಗ ಚಕಿತ ಅಂತ ಕರೀತಾರೆ. ಇನ್ನೊಂದು ಭಯ ಆದಾಗ. ಚಕಿತಾಹ, ಭಯವನ್ನ ಯಾರು ಹೊಂದುತ್ತಾರೆ ಅವರಿಗೆ ಚಕಿತರು ಅಂತ ಕರೀತಾರೆ. ಯಾರವರು? ಶತ್ರುಗಳು, ರಿಪುಗಳು. ಯಾರು? ದುರ್ಯೋಧನ ಮೊದಲಾದವರು. ಅವರೆಲ್ಲ ಆಪತ್ತನ್ನ ಉಂಟು ಮಾಡಿದ್ರು. ಯಾರಿಗೆ? ಭೀಮಸೇನ ದೇವರಿಗೆ. ಆಪತ್ತು ಏನೇನು? ವಿಷ ಭೋಜನ ಮೊದಲನೇದು. ಭೋಜನಲ್ಲಿ ವಿಷ ಹಾಕ್ಸಿದ್ ಒಂದು. 2ನೇದು, ಯಾವುದು ವಿಷ ಕಕ್ಕತ್ತೋ ಅಂತ ವಿಷವನ್ನೇ ಯಾವಾಗ್ಲೂ ತನ್ನ ಮೈಯಲ್ಲಿ ಇಟ್ಕೊಂಡಿರುವಂತಹ ಹಾವುಗಳಿಂದ ಕಚ್ಚಿಸೋದು. ಇದನ್ನ ವಿಷಭೃತ್ ದಂಶನ ಅನ್ನೋ ಒಂದು ಶಬ್ದದಿಂದ ಕರೀತಾರೆ. ಏನಂದ್ರೆ ವಿಷ ಇರುವಂತ ಹಾವಿನಿಂದ ದುರ್ಯೋಧನ ಭೀಮಸೇನ ದೇವರಿಗೆ ಕಚ್ಚಿಸಿದ ಅಂತ ಇಷ್ಟ ಹೇಳ್ಬೇಕಲ್ಲ. ಅದ್ರ ಬದಲು ಇಷ್ಟೆಲ್ಲ ಹೇಳಲ್ಲ. ವಿಷಭೃತ್ ದಂಶನಂ ಅಷ್ಟೇ ಹೇಳ್ತಾರೆ. ಇಷ್ಟ ಹೇಳಿದ್ರೆ ಸಾಕು, ಅರ್ಥ ಬಂತು. ವಿಷಭೃತ್ ಅಂತ ಹಾವುಗಳಿಗೆ ಹೆಸರು. ವಿಷ ಇರುತ್ತೆ ಕೆಲವು ಹಾವುಗಳಲ್ಲಿ. ಅವುಗಳ ದಂಶನ. ದಂಶನ ಅಂದ್ರೆ ಕಚ್ಚೋದು, ಅದನ್ನ ಕಾರೋದು.
ಅಂಥ ವಿಷಭೃದ್ದಂಶನೂ ಆಯ್ತು. ಮತ್ತೆ ಗಾಂಗ ಜಲಪಾತನೂ ಆಯ್ತು. ಗಂಗೆಯ ಜಲದಲ್ಲಿ ಅಂದ್ರೆ ಪ್ರಮಾಣ ಕೋಟಿ ಅನ್ನುವಂತ ದೊಡ್ಡ ಮಡು ಏನಿದೆ ಅಲ್ಲಿ ಪಾತನ ಬೀಳಿಸಿದ್ರು. ಇಷ್ಟೆಲ್ಲಾ ಮಾಡಿದ್ರು ಭೀಮಸೇನ್ ದೇವ್ರು ಮಾತ್ರ ಪ್ರಣುದತಿ ತಿರಸ್ಕಾರ ಮಾಡಿ ಹಾಕಿದ್ರು. ಇಷ್ಟಾಯ್ತು. ಇದಾದ್ಮೇಲೆ ಬಕಾಸುರ ಪ್ರಸಂಗಕ್ಕೆ ಬರ್ತಾರೆ. ಸಲೀಲಂ ಅನಾಯಾಸವಾಗಿ ರಕ್ಷೋಘ್ನ ರಕ್ಷೋಘ್ನ ಸೂಕ್ತ ಅಂತ ಒಂದಿದೆ, ಕೇಳಿರ್ಬೋದು ರಕ್ಷೋಘ್ನ ಅಂತ. ಯಾವಾಗ ಈ ರಕ್ಷೋಘ್ನ ಸೂಕ್ತದ ಬಳಕೆ? ಈ ಗೃಹ ಪ್ರವೇಶ ಎಲ್ಲ ಮಾಡ್ತಾರಲ್ಲ, ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಮುಂಚೆ ಒಂದು ಹೋಮ ಮಾಡ್ತಾರಲ್ಲ, ಆ ಹೋಮ ಅಂತ ಮಾಡ್ಬೇಕಾದ್ರೆ ಈ ರಕ್ಷೋಘ್ನ ಸೂಕ್ತ ಅಂತ ಒಂದು ಪಾರಾಯಣ ಮಾಡ್ತಾರೆ. ರಾಕ್ಷಸರೆಲ್ಲ ತೊಂದರೆ ಕೊಡದೆ ಇರ್ಲಿ, ಮುಂದೆ ಗೃಹ ಪ್ರವೇಶ ಆದ್ಮೇಲೆ ವಾಸ ಮಾಡ್ತಾರಲ್ಲ ಅವ್ರಿಗೇನು ತೊಂದರೆ ಆಗ್ಬಾರ್ದಲ್ಲ, ಅದಕ್ಕೊಂದು ರಕ್ಷೋಘ್ನ ಸೂಕ್ತ ಹೇಳಿ ಹೋಮ ಎಲ್ಲ ಆಗ್ತಾ ಇರುತ್ತೆ. ಆ ರಕ್ಷೋಘ್ನ ಅಂತ ಅಲ್ಲಿ ಶಬ್ದ ಬರುತ್ತೆ. ಅಂದ್ರೆ ಒಂದು ಶಬ್ದ ಬಂದ್ರೆ ಒಂದ್ ಕಡೆ ಎಲ್ಲೆಲ್ಲೆಲ್ಲಿ ಬರುತ್ತೆ ಅದಕ್ಕೆ ಏನರ್ಥ ಅಂದ್ರೆ ನಮಗೆ ತಕ್ಷಣ ತಲೆಯಲ್ಲಿ ಬರ್ತಾ ಇರ್ಬೇಕು. ಆ ನಿಟ್ಟಿನಲ್ಲಿ ರಕ್ಷೋಘ್ನ ಅಂತಂದ್ರೆ ಇಲ್ಲೇನರ್ಥ ಅದನ್ನ ಬಿಡಿಸಿದ್ದಾರೆ. ಆ ರಕ್ಷೋಘ್ನ ಅನ್ನೋ ಪದ ರಕ್ಷಃ ಹಂತಿ, ರಾಕ್ಷಸರನ್ನ ಕೊಲ್ಲೋನ್ಗೆ ರಕ್ಷೋಘ್ನ ಅಂತ ಕರೀತಾರೆ. ಯಾವ ಸೂಕ್ತ ಪಾರಾಯಣ ಮಾಡಿದ್ರೆ ರಾಕ್ಷಸರೆಲ್ಲ ಹೋಗ್ತಾರೋ, ಹತ್ರಕ್ಕೂ ಬರಲ್ವೋ ಅದನ್ನ ರಕ್ಷೋಘ್ನ ಅಂತಾನೂ ಕರೀತಾರೆ. ಇಲ್ಲಿ ಭೀಮಸೇನ್ ದೇವರಿಗೆ ರಕ್ಷೋಘ್ನ ಅಂತ ಕರೆದಿದ್ದಾರೆ. ಬಕಾಸುರಂ ಹಂತಿ, ರಕ್ಷ ಅಂದ್ರೆ ಇಲ್ಲಿ ಬಕಾಸುರ, ಬಕಾಸುರನ ಕೊಂದ. ಗೊತ್ತು ಬಕಾಸುರನ ಪ್ರಸಂಗ, ಅದೇನ್ ವಿಸ್ತಾರವಾಗಿ ಹೇಳೋದು ಬೇಡ. ಏಕಚಕ್ರ ನಗರದಲ್ಲಿ ನಡೆದ ಘಟನೆ. ಬ್ರಾಹ್ಮಣನ ಮನೆಯಲ್ಲಿ ಇರ್ತಾರೆ. ಬಕಾಸುರನ ಒಂದು ನಿಯಮ, ಪ್ರತಿನಿತ್ಯ ಅವನಿಗೆ ಒಂದು ಬಂಡಿ ಅನ್ನ ಬೇಕು, ಒಂದು ಬಲಿ ಬೇಕು, ನರ ಬಲಿ, ಮನುಷ್ಯನ ತಿನ್ಬೇಕು. ಆಗ ಭೀಮಸೇನ್ ದೇವರು ಹೋಗಿ ಕಾಪಾಡ್ತಾರೆ, ತಾವೇ ಹೋಗ್ತಾರೆ ಬಂಡಿಯನ್ನ ಹೊತ್ಕೊಂಡು. ಆಗ ಅವನಿಗೆ ಗೊತ್ತಾಗ್ಲಿಲ್ಲ ಬಕಾಸುರನಿಗೆ. ಯಾಕೆ ಅಲ್ಲಿ ಹೋದ್ಮೇಲೆ ಏನ್ ಮಾಡ್ತಾರೆ ಭೀಮಸೇನ್ ದೇವರು, ಆ ಬಂಡಿಯನ್ನ ಇವ್ರು ತಿಂತಾ ಕೂತ್ಕೊಳ್ತಾರೆ ಶುರು ಮಾಡ್ಕೊಂಡು. ಆಗ ಬಕಾಸುರನಿಗೆ ಸಿಟ್ಟು ಬಂತು, ನೀನ್ ಯಾಕೆ ತಿಂತಾ ಇದ್ದೀನಿ, ನನಗ್ ಕೊಡ್ಬೇಕಲ್ಲ ಅಂತ ಬಂದ, ಹೊಡೆಸ್ಕೊಂಡ, ಅವನ ಸಂಹಾರ ಆಯ್ತು. ಈ ಭಾಗವನ್ನ ಇಲ್ಲಿ ರಕ್ಷೋಘ್ನ ಅನ್ನೋ ಶಬ್ದದಿಂದ ಸೂಚನೆ ಮಾಡಿದೆ. ಇದು ಮುಂದೆ ಪ್ರಾಪ್ತ ಕೃಷ್ಣ ಅಂತ ಒಂದು ಶಬ್ದ ಬಂದಿದೆ ಇಲ್ಲಿ. ಈ ಪ್ರಾಪ್ತ ಕೃಷ್ಣ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ವಸ್ತುತಃ ಇದೆ. ಒಂದರ್ಥ ಕೃಷ್ಣ ಅನ್ನೋ ಶಬ್ದಕ್ಕೆ ಎರಡು, ಒಂದು ಕೃಷ್ಣ ಹ್ರಸ್ವ, ಕೃಷ್ಣ ಅಂತ ದೀರ್ಘ. ಕೃಷ್ಣ ಅಂತಂದ್ರೆ ಯಾದವ ಕೃಷ್ಣ, ವಾಸಿಷ್ಠ ಕೃಷ್ಣ ಯಾರು ಆಗ್ಬಹುದು ವಸ್ತುತಃ. ಯಾದವ ಕೃಷ್ಣ ಗೊತ್ತಿದೆ ನಮ್ಗೆ, ಯದು ಕುಲದಲ್ಲಿ ಬಂದವನು. ವಾಸಿಷ್ಠ ಅಂದ್ರೆ ವಸಿಷ್ಠ ಕುಲದಲ್ಲಿ ಬಂದವನು ವಾಸಿಷ್ಠ ಕೃಷ್ಣ. ವಸಿಷ್ಠರ ಕುಲದಲ್ಲಿ ಯಾರು ಬಂದಿದ್ದು? ವೇದವ್ಯಾಸರು ಬಂದಿದ್ದು. ಆ ವೇದವ್ಯಾಸರನ್ನ ವಾಸಿಷ್ಠ ಕೃಷ್ಣ ಅಂತ ಕರೀತಾರೆ. ಅಂತ ಈ ವಾಸಿಷ್ಠ ಕೃಷ್ಣ ಏನಿದ್ದಾರೆ ಅವರ ಅನುಗ್ರಹವನ್ನ ಪಡಿತಾನೆ ಭೀಮಸೇನ. ಆ ಅನುಗ್ರಹದ ಸಂಕೇತವಾಗಿ ಇಲ್ಲಿ ಹೇಳಿದ್ದಾರೆ. ವಾಸಿಷ್ಠ ಕೃಷ್ಣರ ಅನುಗ್ರಹ ಏನಾಯ್ತು ಇವ್ರಿಗೆ ಅನ್ನೋದು ಮುಖ್ಯ ಒಂದು. ಮತ್ತೊಂದು, ದ್ರೌಪದಿ ದೇವಿಯನ್ನ ತಾನು ಪಡಿತಾನೆ ಭೀಮ. ಆ ದ್ರೌಪದಿ ದೇವಿಯನ್ನ ಪಡೆದ ಘಟನೆಯನ್ನು ಕೂಡ ಇಲ್ಲೇ ಹೇಳಿದ್ದಾರೆ. ಹಾಗಾದ್ರೆ ದ್ರೌಪದಿ ದೇವಿಗೂ ಕೃಷ್ಣ ಅಂತ ಹೆಸರಿದೆ, ವಾಸಿಷ್ಠ ಕೃಷ್ಣನಿಗೂ ಕೃಷ್ಣ ಅಂತ ಹೆಸರಿದೆ. ಇಲ್ಲಿ ಪ್ರಾಪ್ತ ಕೃಷ್ಣ ಅಂತ ಹೇಳಿದ್ದಾರೆ. ಯಾರು ಕೃಷ್ಣಯನ್ನ ಪಡೆದ್ರೋ ಅಥವಾ ಯಾರು ಕೃಷ್ಣನನ್ನ ಪಡೆದ್ರೋ ಅವ್ರಿಗೆ ಪ್ರಾಪ್ತ ಕೃಷ್ಣ ಅಂತ ಹೇಳ್ತಾರೆ. ಅವ್ರು ಯಾರು ಅಂದ್ರೆ ಭೀಮಸೇನ್ ದೇವರು. ಹಾಗಾದ್ರೆ ದ್ರೌಪದಿ ಈ ಸ್ವಯಂವರ ಪ್ರಸಂಗ ಏನಾಯ್ತು, ಆಮೇಲೆ ದ್ರೌಪದಿಯನ್ನ ಪಡೆದಿದ್ದೇನಿದೆ ಆ ಘಟನೆ ನೆನಪಿಸ್ಕೊಳ್ತಾ ಇದ್ದಾರೆ ಈ ಶಬ್ದದಿಂದ. ಅಥವಾ ವೇದವ್ಯಾಸರು ಬಂದು ಈ ಹಿಡಿಂಬಾಸುರ ಪ್ರಸಂಗದಲ್ಲಿ ಈ ಹಿಡಿಂಬೆಯನ್ನ ಮದುವೆ ಆಗ್ತಾರೆ ವೇದವ್ಯಾಸರು. ಇದು ಮದುವೆ ಆಗೋದು ಭೀಮಸೇನ್ ದೇವರು ವೇದವ್ಯಾಸರ ಒಂದು ಅಪ್ಪಣೆಯಿಂದ. ಆಗ ಅಲ್ಲಿ ಪ್ರಶ್ನೆ ಬರುತ್ತೆ ಏನಂದ್ರೆ, ಇನ್ನು ನಮ್ಮ ಬೇರೆಯವರ ವಿವಾಹ ಆಗಿಲ್ಲ, ಅದರಲ್ಲೂ ಅಣ್ಣನ ವಿವಾಹನೂ ಆಗಿಲ್ಲ, ತಮ್ಮಂದ್ರು ಅವ್ರು ಇರ್ಲಿ ತೊಂದ್ರೆ ಇಲ್ಲ, ನನ್ ವಿವಾಹ ಆದ್ಮೇಲೆ ತಮ್ಮಂದ್ರು ಆಗೋದು, ಆದ್ರೆ ಅಣ್ಣನ ಮದುವೆ ಆಗ್ದೇನೆ ನಾನ್ ಹೇಗಾಗೋದು ಅಂತ ಒಂದು ಪ್ರಶ್ನೆ. ಆ ರೀತಿ ಪ್ರಶ್ನೆ ಬಂದಾಗ ಕೊನೆಗೆ ಅಲ್ಲಿ ಉತ್ತರ ಬಂತು. ವೇದವ್ಯಾಸರು ಬಂದು ಹೇಳ್ತಾರೆ, ಇಲ್ಲ ಇಲ್ಲ ನೀನ್ ಆಗ್ಬೇಕು ಅಂತ ಆಜ್ಞೆ ಮಾಡ್ತಾರೆ. ಆಜ್ಞೆ ಮಾಡಿದ್ದಕ್ಕೆ ಹಿಡಿಂಬೆಯನ್ನ ಮದುವೆ ಆಗ್ತಾರೆ ಭೀಮಸೇನ್ ದೇವರು. ಈ ತರ ಒಂದು ವಿಷಯ ಇದೆ. ಈ ವಿಷಯ ನೆನಪಿಸ್ಲಿಕ್ಕೋಸ್ಕರ ಇಲ್ಲಿ ವೇದವ್ಯಾಸರನ್ನ ಪಡೆದರು ನೀವು ಅಂತ. ಅಂದ್ರೆ ಆಗ್ಲೇ ವೇದವ್ಯಾಸರ ಅನುಗ್ರಹ ಆಯ್ತು. ವಸ್ತುತಃ ಆ ಅನುಗ್ರಹ ಯಾಕಾಯ್ತು, ನೀನ್ ಯಾರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಯಾಕೆಂದ್ರೆ ನೀನೇ ಸ್ವರೂಪದಲ್ಲಿ ಹಿರಿಯ. ಯಮದೇವರ ಅಂಶ ಸಂಭೂತ ಯಾರು? ಇವನು ಯುಧಿಷ್ಠಿರ. ಇನ್ ಮಿಕ್ಕಿದವರು ಇಂದ್ರದೇವರ ಅಂಶ ಅರ್ಜುನ, ಅಶ್ವಿನಿ ದೇವತೆಗಳ ಅಂಶ ಅಂದ್ರೆ ಅವರೇ ಬಂದಿದ್ದು ನಕುಲ ಸಹದೇವ. ಈ ಮೂರು ದೇವತೆಗಳನ್ನ ನೋಡ್ಕೊಂಡಾಗ ವಾಯುದೇವರೇ ಮೊದಲಿರೋ, ಮತ್ತೆ ಅವ್ರದೇ ಮದುವೆ ಮೊದಲಾಗ್ಬೇಕು, ಮಿಕ್ಕಿದವ್ರದ್ದು ಹೇಗೆ?
ಯಾರ್ದು ಅವಕಾಶನೇ ಇಲ್ಲ. ಹಾಗಾಗಿ ಈ ತತ್ವವನ್ನ ಸೂಚನೆ ಮಾಡೋ ಥರನು ಅಲ್ಲಿ ವೇದವ್ಯಾಸರು ಬಂದ್ರು. ವೇದವ್ಯಾಸರ ಆಜ್ಞೆಯಿಂದ ಅಲ್ಲಿ ಭೀಮಸೇನ ದೇವರು ತಾವು ಆ ಹಿಡಿಂಬೆಯನ್ನ ಮದುವೆ ಆದ್ರು. ಇಷ್ಟೊಂದು ಘಟನೆ ಇದೆ. ಈ ಘಟನೆಯನ್ನು ಇಲ್ಲಿ ತಿಳಿಸುವ ತರ ಪ್ರಾಪ್ತ ಕೃಷ್ಣ ಅಂತ ಒಂದು ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ. ಇದನ್ನ ಇಲ್ಲಿ ನೋಡ್ಬಹುದು. ಇದನ್ನ 17ನೇ ಪೇಜಲ್ಲಿ ಬಿಡಿಸಿದ್ದಾರೆ. ಅಲ್ಲಿ ಒಬ್ಬ ನರಭಕ್ಷಕ ಹಿಡಿಂಬ ರಾಕ್ಷಸ ಇದ್ದ. ಆಗ ಯುದ್ಧಕ್ ಬಂದ ಭೀಮಸೇನ ದೇವ್ರ ಜೊತೆಗೆ ಏಕಾಂಗಿಯಾಗಿ. ಆ ಹಿಡಿಂಬಿ ತಾನ್ ಮದುವೆ ಆಗ್ಬೇಕು ಅಂತ ಹೇಳಿ ಭೀಮಸೇನ ದೇವರ ಬಳಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಮಾಡಿದ್ದಕ್ಕೆ ಅದ್ ಹೇಗ್ ಮದ್ವೆ ಆಗೋದು ಸರಿ ಇಲ್ಲ ಅಂತ ಒಂದು ಧರ್ಮ ಸಂಶಯ ಇರುತ್ತೆ. ಆ ಧರ್ಮ ಸಂಶಯ ಇದ್ದಾಗ ಭೀಮಸೇನ ದೇವರು ತಾವು ವಿವಾಹ ಆಗೋ ತರ ವೇದವ್ಯಾಸರು ಬಂದು ಏನಿಲ್ಲ ಧರ್ಮಾತಿಕ್ರಮಣ ಏನಾಗಲ್ಲ, ನೀನ್ ಮದುವೆ ಆಗು ಅಂತ ಹೇಳ್ತಾರೆ. ಆದಾಗ ಅವರಿಗೆ ಅಲ್ಲಿ ಘಟೋತ್ಕಚ ಅನ್ನೋ ಮಗ ಹುಟ್ಟುತ್ತಾನೆ ಅಂತ ಈ ಒಂದು ಸಣ್ಣ ವಿವರಣೆಯಲ್ಲಿ ಬಂದಿದೆ. ಇದರ ಅಭಿಪ್ರಾಯ ಏನಾಯ್ತು ಕೊನೆಗೆ, ಭೀಮಸೇನ ದೇವರು ಎಂದಿಗೂ ಧರ್ಮಾತಿಕ್ರಮಣ ಮಾಡಲ್ಲ. ಅವರು ಭೂಲೋಕಕ್ಕೆ ಬಂದಿದಾರ, ಬಂದಾಗ ಏನ್ ಧರ್ಮ ಇದೆಯೋ ಅದನ್ನ ಹಾಗೆ ಪಾಲಿಸ್ಬೇಕು, ಅದನ್ನು ಮೀರೋ ಹಾಗಿಲ್ಲ. ಅದ್ರಿಂದ ಅಣ್ಣನ ಮಾತನ್ನ ಮೀರ್ತಾ ಇರ್ಲಿಲ್ಲ, ಯುಧಿಷ್ಠಿರನ ಮಾತನ್ನ. ಹಾಗೆ ಯುಧಿಷ್ಠಿರನಿಗೆ ಮದುವೆ ಆಗದೆ ನಾನು ಆಗಲ್ಲ ಅನ್ನೋ ಧರ್ಮ ಏನಿದೆ, ಯಾಕಂದ್ರೆ ತಮ್ಮ ಅಣ್ಣನ ಅಪ್ಪಣೆ ಇಲ್ಲದೆ ಮದ್ವೆ ಆಗೋ ಹಾಗಿಲ್ಲ. ಅದು ಅಣ್ಣ ಅಪ್ಪಣೆ ಸಿಕ್ಕಿದ್ರೆ ಮದ್ವೆ ಆಗ್ಬೋದು, ತೊಂದ್ರೆ ಇಲ್ಲ ಮೊದಲೇ. ಆಮೇಲೆ ಅಣ್ಣ ಮದ್ವೆ ಆಗ್ಬೋದು, ತೊಂದ್ರೆ ಇಲ್ಲ. ಆ ಧರ್ಮ ಏನಿದೆ ಆ ಧರ್ಮ ಸೂಕ್ಷ್ಮವನ್ನ ತಾವು ದೊಡ್ಡವರ ಆಜ್ಞೆ ಸಿಕ್ತು ಆದ್ರಿಂದಾಗಿ ಪಾಲಿಸೋದು. ಇದಂದ್ರೆ ಅವ್ರು ಹಾಗೆ ಮಾಡ್ತಾ ಇರ್ಲಿಲ್ಲ, ಅದನ್ನ ಇಲ್ಲಿ ಗಮನಿಸ್ಬೋದು. ಇಷ್ಟಾದ್ಮೇಲೆ ಈ ಬಕಾಸುರನ ಪ್ರಸಂಗ ಎಲ್ಲ ಆಯ್ತು. ದ್ರುಪದ ಮಹಾರಾಜ ದ್ರೌಪದಿ ಸ್ವಯಂವರ ಪ್ರಸಂಗ ಅದನ್ನು ಮುಂದೆ ಅಲ್ಲೇ ವಿವರಿಸಿದ್ದಾರೆ, ಅದನ್ನ ನೋಡ್ಬಹುದು. ಇನ್ನು ಇಲ್ಲಿ ಬರೋಣ ಸಂಸ್ಕೃತ ವ್ಯಾಖ್ಯಾನಕ್ಕೆ. ಪ್ರಾಪ್ತ ಕೃಷ್ಣ ಅನ್ನೋ ಶಬ್ದಕ್ಕೆ ನೋಡಿ ಬಿಡಿಸಿದ್ದಾರೆ. ಕೃಷ್ಣಂ ವೇದವ್ಯಾಸಂ ಕೃಷ್ಣಾಂ ದ್ರೌಪದೀಂ ವಾ ಪ್ರಾಪ್ತ ಪ್ರಾಪ್ತ ಕೃಷ್ಣ. ಕೃಷ್ಣಂ ಅಂತ ಆಗ್ಬೇಕು, ಅಲ್ಲಿ ಕೃಷ್ಣ ಅಂತ ಇದೆ, ಅದನ್ನ ತಿದ್ದುಕೊಳ್ಳಿ. ಕೃಷ್ಣಂ ಅಂದ್ರೆ ವೇದವ್ಯಾಸರನ್ನ ಅಥವಾ ಕೃಷ್ಣ ಅಂದ್ರೆ ದ್ರೌಪದಿ ದೇವಿಯನ್ನ ಹೊಂದಿದವರು, ಅವರು ಪ್ರಾಪ್ತ ಕೃಷ್ಣ. ಮುಂದೇನಾಯ್ತು, ರಾಜಸೂಯ ಯಜ್ಞ ಮಾಡುವಂತಹ ಸಂದರ್ಭ. ಅದೇನಾಯ್ತು, ಅರ್ಧ ರಾಜ್ಯ ಬೇಕಾಗಿತ್ತು, ದುರ್ಯೋಧನಾದಿಗಳಿಂದೆಲ್ಲ ಪಡ್ಕೊಂಡಿದ್ದಾರೆ. ಜರಾಸಂಧನನ್ನ ಕೊಂದ ಭೀಮಸೇನ, ಹಾಗಾಗಿಯೇ ಮುಂದಕ್ಕೆ ರಾಜಸೂಯ ಯಾಗ ಮಾಡ್ಲಿಕ್ಕೆ ಅಲ್ಲಿ ಆಯ್ತು. ಇದು ರಾಜಸೂಯ ಯಜ್ಞವನ್ನ ಮಾಡ್ತಾ ದುರ್ಯೋಧನಾದಿಗಳಿಂದ ಇಷ್ಟೆಲ್ಲ ಪಡ್ಕೊಂಡ್ರು ಅಂತ, ಇದೆಲ್ಲ ಮುಖ್ಯ ಕಾರಣ. ಇದಕ್ಕೆಲ್ಲ ಭೀಮಸೇನ ದೇವರೇ. ಅವ್ರು ಇಲ್ದೆ ಹೋಗಿದ್ರೆ ಹೇಗೆ ರಾಜಸೂಯ ಯಾಗ ಮಾಡ್ಲಿಕ್ಕೆ ಸಾಧ್ಯ ಯುಧಿಷ್ಠಿರ? ಭೀಮಸೇನ ದೇವರು ಒಂದ್ ಕಡೆ, ಇನ್ನೊಂದ್ ಕಡೆ ಅರ್ಜುನ, ಭೀಮ ಒಬ್ನೇ ಸಾಕು. ಯಾಕಂದ್ರೆ ರಾಜಸೂಯ ಯಾಗ ಮಾಡೋದು ಅಂದ್ರೆ ಎಲ್ಲಾ ರಾಜರುಗಳಿಂದ ಆ ಕಾಣಿಕೆಯನ್ನ ಸ್ವೀಕಾರ ಮಾಡ್ಬೇಕು. ಯಾರಾದ್ರೂ ನಾವು ಕೊಡಲ್ಲ ಅಂತಂದ್ರೆ ಅವ್ರ ಜೊತೆ ಯುದ್ಧ ಮಾಡಿ ಆದ್ರೂ ಅವ್ರ ಕೈಲಿ ಕಬಳಿಸ್ಕೊಂಡು ಸ್ವೀಕಾರ ಮಾಡಿ ಅವ್ರನ್ನ ಸೋಲಿಸಿ ಯುದ್ಧದಲ್ಲಿ ಇವ್ರು ಮಾಡ್ಬೇಕು. ಯಾಕಂದ್ರೆ ಅದು ದೊಡ್ಡ ಚಕ್ರಾಧಿಪತ್ಯ. ರಾಜಸೂಯ ಯಾಕಂದ್ರೆ ಎಲ್ಲಾ ರಾಜರುಗಳು ಅವನ ಅಧೀನ, ಅವನ ಕೆಳಗಡೆ ಅಂತ ಒಬ್ಬ ಶ್ರೇಷ್ಠ ರಾಜ. ಈ ರೀತಿ ಯುಧಿಷ್ಠಿರ ಆಗ್ಬೇಕು ಅಂದ್ರೆ ಹೇಗ್ ಸಾಧ್ಯ? ವಾಯುದೇವರ ಬಲ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಭೀಮಸೇನ ದೇವರ ಬಲವನ್ನ ಇಲ್ಲಿ ಸ್ಮರಣೆ ಮಾಡ್ಕೊಂಡಿದ್ದಾರೆ. ಮಖಕೃತ ರಾಜಸೂಯ ಯಜ್ಞವನ್ನ ಮಾಡಿದವನು ನಿಜವಾಗಿ ನೀನೇ ಅಂತ. ಅಲ್ಲಿ ಕೂತವ್ರು ಯುಧಿಷ್ಠಿರ, ಆದ್ರೆ ನಿಜವಾಗಿ ಮಾಡಿಸಿದ್ದು ಭೀಮಸೇನ ದೇವ್ರ ಕೈಲಿ ದೇವ್ರು. ಆ ನಿಜವಾಗಿ ಯಾಗ ನಡಿಬೇಕಾದ್ರೆ ಏನು, ಎಲ್ಲರೂ ಶರಣಾಗತರಾಗ್ಬೇಕು, ಅದು ಭೀಮನ್ ಹೆದರಿಕೆಯಿಂದನೇ ಎಲ್ರೂ ಬಂದಿತ್ತು. ಅದನ್ನ ಮಖಕೃತ, ಮಖ ಅಂದ್ರೆ ಯಜ್ಞ, ಮುಖ ಬೇರೆ ಮಖ ಬೇರೆ. ಮುಖ ಅಂದ್ರೆ ಗೊತ್ತು ನಮ್ಗೆ, ಬಾಯಿ ಅಂತ ಅರ್ಥ ಸಂಸ್ಕೃತದಲ್ಲಿ, ಅಥವಾ ಸಮಗ್ರ ಮುಖವನ್ನು ತಗೊಳ್ಬಹುದು. ಇಲ್ಲಿ ಮಖ ಅನ್ನೋ ಶಬ್ದಕ್ಕೆ ಯಜ್ಞ ಅಂತ ಅರ್ಥ. ಇಷ್ಟು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮುಖ ಅಂತ ಬಂದ್ರೆ ಬಾಯಿ ಅನ್ನೋ ಅರ್ಥವನ್ನ ಹೆಚ್ಚು ತಗೊಳ್ತಾರೆ. ಇನ್ನೊಂದು ಕಡೆ ಏನ್ ಮಾಡ್ತಾರೆ, ಚಂದ್ರಮುಖಿ ಅಂತ ಬಳಸ್ತಾರೆ, ಅಥವಾ ಚಂದ್ರಮುಖ, ಚಂದ್ರನಂತೆ ಮುಖ ಇರೋನು ಅಂತ, ಚಂದ್ರ ಇವ ಮುಖಂ, ಈ ತರ ಏನು ಶಬ್ದವನ್ನ ಬಳಸ್ತಾರೆ. ಆಗ ಅಲ್ಲಿ ಮುಖ ಅಂದ್ರೆ ಸಂಪೂರ್ಣ, ಅಂದ್ರೆ ಕಣ್ಣು ಮೂಗು ಎಲ್ಲ ಸೇರ್ಕೊಳತ್ತೆ. ಆಗ ಮಾಮೂಲಿ ಅಂತೆ ಮುಖ ಅಂತ ಎಲ್ಲಾರು ಬಳಸಿದ್ರೆ ಎಷ್ಟೋ ಸಲಿ ಬಾಯಿಯನ್ನ ಹೇಳುವಂತ ಶಬ್ದ ಆಗಿರುತ್ತೆ, ಅದೊಂದು ಸೂಕ್ಷ್ಮ. ಮಖ ಅಂತ ಬಳಸಿದ್ರೆ ಆಗ ಯಜ್ಞ ಅನ್ನೋ ಅರ್ಥವನ್ನ ಕೊಡುತ್ತೆ. ಇದಾದ್ಮೇಲೆ ವನವಾಸದಲ್ಲಿ ದುಷ್ಟ ಅನೇಕ ದುಷ್ಟರನ್ನ ಕೊಂದ. ಯಾರ್ಯಾರು ದುಷ್ಟರು? ಮಣಿಮದಾದಿ ದೈತ್ಯಾನ್. ಇನ್ನು ಕೀಚಕರ ಸಂಹಾರ ಆಯ್ತು. ಕೀಚಕರ ಸಂಹಾರ ಯಾವಾಗ? ಅಜ್ಞಾತವಾಸದಲ್ಲಿ ಆಯ್ತು. ಅಜ್ಞಾತವಾಸದಲ್ಲಿ ಎಷ್ಟು ಜನ ಕೀಚಕರನ್ನ ಈ ಕೊಂದ? ಯಾರು? ಭೀಮ. ಉಪಕೀಚಕರು ಬಂದ್ರು, ಕೀಚಕರು ಬಂದ್ರಲ್ಲ. ಕೀಚಕ ಪ್ರಮುಖ, ಉಪಕೀಚಕರು ಅವನ ತಮ್ಮಂದ್ರೆಲ್ಲ. ಎಷ್ಟು ಜನ ಅಂದ್ರೆ ಷಡುತ್ತರ ಶತ ಕೀಚಕಾನ್ ಅಂತ ಉಲ್ಲೇಖ ಮಾಡಿ, ಅಂದ್ರೆ 106 ಅಂತ ಉಲ್ಲೇಖ ಮಾಡ್ತಾರೆ. 106 ಮಂದಿ
ಈ ಕೀಚಕರು, ಅವರು ಕೀಚಕರು, ಉಪಕೀಚಕ ಅಂತ ಯಾಕೆ ಕರೆದು ಅವನ ಕೆಳಗಿರೋರು ಅಂತ ಅರ್ಥ, ಅವನ ತಮ್ಮಂದ್ರು ಅಂತ ಅರ್ಥ. ಇಂಥ ಎಲ್ಲಾ ಕೀಚಕರನ್ನ ಹಾಗೆ ದುರ್ಯೋಧನಾದಿಗಳನ್ನೆಲ್ಲ ತನ್ನ ತಮ್ಮ ಲೋಕಕ್ಕೆ ಕಳಿಸ್ದ. ಇಂಥ ಭೀಮ ತಾನು ಅನೇಕರ ಶತ್ರುತ್ವವನ್ನ ಹೊಂದಿದ. ಈಗ ಒಂದ್ 100 ಜನ ಸಾಯಿಸಿದ್ರೆ ಅವ್ರಿಗೆಲ್ಲ ಶತ್ರುತ್ವ ಹಾಗೆ ಉಳಿಯತ್ತಲ್ಲ, ಹಾಗೆ ಉಳ್ಕೊಳ್ತು. ಏನಾರು ಮಾಡಿ ಸೇಡ್ ತೀರಿಸ್ಕೊಬೇಕು ಅಂತ ಅನ್ಸಿದೆ. ಅದಕ್ಕೆ ಏನ್ ಮಾಡಿದ್ರು, ಕ್ರೋಧ ತಂತ್ರಾಹ. ಇದೆಲ್ಲ ನಮ್ಗೆ ವಾಯುಸ್ತುತಿಯ ಅರ್ಥವನ್ನ ಸೂಚನೆ ಮಾಡ್ಕೊಡತ್ತೆ. ನೀವು ವಾಯುಸ್ತುತಿಯ ಕೊನೆ ಭಾಗಕ್ಕೆ ಬಂದಾಗ ಅಲ್ಲಿ ಅನೇಕರು ಭೀಮಸೇನ ದೇವರ ಮೇಲಿನ ಕೋಪದಿಂದ ಅವರು ಭೂಮಿಯಲ್ಲಿ ಜನಿಸಿದ್ರು, ಕೆಟ್ಟ ಕೆಟ್ಟ ಶಾಸ್ತ್ರ ರಚನೆ ಮಾಡಿದ್ರು ಅಂತ ಏನಿದೆ ಅದೆಲ್ಲ ವಿಷಯ ಬರುತ್ತೆ. ಇಲ್ಲಿ ನೋಡ್ಬಹುದು ಕ್ರೋಧ ತಂತ್ರಾಹ, ಕೋಪ ಪರವಶಾಹ. ಕ್ರೋಧ ತಂತ್ರ ಅಂದ್ರೆ ನಮ್ಮನ್ನೇ ನಾವು ಕೋಪಕ್ಕೆ ಕೈ ಕೊಟ್ಬಿಡೋದು ನಾವೇ ನಮ್ಮನ್ನ. ಅದ್ ಹೇಗೆ ಕೋಪ ಹೇಗೆ ಹೋಗ್ತಾ ಇದೆಯೋ ಹಾಗೆ ನಾವು ಹೋಗ್ಬಿಡ್ತೀವಿ. ಕೋಪ ಪರವಶಾಹ ತಂತ್ರ ಅನ್ನೋ ಶಬ್ದ ಬಳಸಿದ್ದಾರೆ. ಈ ತಂತ್ರ ಅನ್ನೋ ಶಬ್ದ ಅನೇಕ ಕಡೆ ಬರುತ್ತೆ. ಇಲ್ಲಿ ತಂತ್ರ ಅನ್ನೋ ಶಬ್ದಕ್ಕೆ ಅಧೀನ ಅಂತ ಅರ್ಥ. ನಾವ್ ಇನ್ನೊಬ್ಬರ ಅಧೀನ ಆಗೋದು. ಉದಾಹರಣೆಗೆ ನೋಡಿ, ಸ್ವತಂತ್ರ ಪರತಂತ್ರ ಅಂತ ಶಬ್ದ ಬಳಸ್ತೀವಿ. ಇಲ್ಲೇನ್ ಬಂತು, ಕ್ರೋಧ ತಂತ್ರ. ಕ್ರೋಧಕ್ಕೆ ನಾವು ವಶ ಆಗ್ಬಿಡಿದೀವಿ, ನಾವು ಕ್ರೋಧದ ಮಾತನ್ನ ಕೇಳ್ತಾ ಇದೀವಿ ಅಂದ್ರೆ ನಾವು ಕ್ರೋಧ ತಂತ್ರರು. ಸ್ವತಂತ್ರರು ಅಂದ್ರೇನು, ನಮ್ ಮಾತನ್ನ ನಾವೇ ಕೇಳ್ತೀವಿ ಅಂತ, ನಾವು ನಮ್ಗೆ ಅಧೀನ. ಪರತಂತ್ರ ಅಂದ್ರೆ ಪರಮಾತ್ಮನ ತಂತ್ರ ಅಧೀನವಾಗಿ ನಾವಿರ್ತೀವಿ. ಹೀಗೆ ಪರತಂತ್ರ, ಸ್ವತಂತ್ರ, ಕ್ರೋಧ ತಂತ್ರ, ಈ ತರ ಈ ಶಬ್ದಗಳನ್ನ ಬಳಸ್ತಾ ಇರ್ತಾರೆ. ಸರಿ, ಭೂಮಿಯಲ್ಲೇ ಹುಟ್ಟಿದ್ರು. ಹೇಗ್ ಹುಟ್ಟಿದ್ರು ಅವರು ಅಂತ ಒಂದು ಪದವನ್ನ ಮುಂದೆ ಬರೀತಾರೆ. ಅದನ್ನ ನೀವು ನೋಡ್ಕೊಳ್ಳಿ. ಭೂಮೋ ಭೂತ್ವಾ ಅಂತ ಆದ್ಮೇಲೆ ಅದಿದೆ. ಕುಶಾಸ್ತ್ರಂ ದುಶಾಸ್ತ್ರಂ ವಿಧಿಷತ. ಅದನ್ನ ಕೆಟ್ಟ ಶಾಸ್ತ್ರವನ್ನ ರಚನೆ ಮಾಡಿದ್ರು. ಅಂತ ಭೀಮಸೇನ ದೇವರು ನಮ್ಮನ್ನ ಪಾತು ರಕ್ಷಣೆ ಮಾಡ್ಲಿ ಅಂತ ಇಲ್ಲಿವರೆಗೆ ಆ ಉಪಕೀಚಕರ ಸಂಹಾರ ಪ್ರಸಂಗ ಆಗಿ ದುರ್ಯೋಧನಾದಿಗಳನ್ನ ಸದೆ ಬೆಳೆದು ಈ ಕಡೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಯ್ತು. ಆಮೇಲೆ ಯುವರಾಜನಾಗಿ ಭೀಮ ಆದ ಅಂತ ಅದೊಂದು ವಿಷಯವನ್ನ ನಾವು ಸೇರಿಸ್ಕೊಳ್ಬೇಕು. ಯುವರಾಜನಾದ, ಆಮೇಲೆ ಅನೇಕ ವರ್ಷಗಳ ಪರ್ಯಂತ ರಾಜ್ಯಭಾರ ಆಯ್ತು. ಕೃಷ್ಣಾನುಗ್ರಹ ಸಂಪಾದನೆ ಮಾಡಿ ತಮ್ಮ ತಮ್ಮ ಲೋಕಕ್ಕೆ ಹೋದ್ರು. ಆದ್ರೆ ದ್ವೇಷ ಮಾತ್ರ ಇದ್ದದ್ರಿಂದ ಹೇಗಾದ್ರೂ ಮಾಡಿ ಹಿಂಸೇನ್ ದೇವರಿಗೆ ತೊಂದರೆ ಕೊಡ್ಬೇಕು ಅಂತ ಕಲಿಯುಗದಲ್ಲಿ ಜನರನ್ನ ಮರಳು ಮಾಡ್ಬೇಕು ಅಂತ ಅನೇಕ ದುಶಾಸ್ತ್ರಗಳ ರಚನೆ ಆಯ್ತು. ತತ್ವಜ್ಞಾನ ಸೂರ್ಯ ತಾನು ಮುಚ್ಚಿ ಹೋದ. ತತ್ವಜ್ಞಾನ ಸೂರ್ಯ ಕಾಣ್ಲೇ ಇಲ್ಲ. ಸೂರ್ಯನಿಗೆ ಕತ್ತಲೆ ಕವಿಸ್ಬಿಟ್ರು ಅಂಥ ಮಹಾತ್ಮರು ಕೆಲವರು ದುಷ್ಟಶಾಸ್ತ್ರ ರಚನೆ ಮಾಡಿ ಅದರಿಂದ ಮುಂದೆ ತಾನು ಬರ್ಲೇಬೇಕು ಅಂತ ಹೇಳಿ ಭೀಮನೆ ತಾನು ಮಧ್ವರಾಗಿ ಮುಂದಕ್ಕೆ ಬಂದ್ರು ಅಂತ ಆ ಕಥೆಯನ್ನ ಸ್ವಲ್ಪ ಸೂಚನೆ ಮಾಡ್ಲಿಕ್ಕೆ ಮುಂಚೆನೆ ಯಾಕೆ ಮಧ್ವಾಚಾರ್ಯರಾಗಿ ಬರ್ಬೇಕಾಗಿ ಬಂತು ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೆನೆ ಈ ಶ್ಲೋಕದಲ್ಲಿ ಇಷ್ಟು ವಿಷಯಗಳನ್ನ ತಗೊಂಡಿದ್ದಾರೆ. ಹೀಗೆ ಈ 14ನೇ ಶ್ಲೋಕದ ವಿವರಣೆ ಸಮಗ್ರವಾಗಾಯ್ತು. ಇಲ್ಲಿವರೆಗೆ ರಾಯರು ವ್ಯಾಖ್ಯಾನವನ್ನ ಮಾಡಿದ್ರು. ಹಾಗಾಗಿ ಈ ಶ್ಲೋಕದಲ್ಲಿ ರಾಯರು ತಾವು ವಿಶೇಷವಾಗಿ ವಿವರಣೆ ಮಾಡಿದ ಘಟನೆ, ಎಲ್ಲೆಲ್ಲಿ ಒಂದೊಂದು ಶಬ್ದವನ್ನ ಹಾಕ್ತಾರೆ, ಅದರಿಂದ ಏನ್ ಕಥೆಯನ್ನ ತಗೊಳ್ಬೇಕು, ಹಾಗೆ ಜೊತೆಗೆ ಸೇರಿಸ್ತಾ ಎಷ್ಟೋ ಬಾರಿ ವ್ಯಾಕರಣದ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. ವಿಗ್ರಹ ವಾಕ್ಯಗಳು ಅಂತಿದೆ ವ್ಯಾಕರಣದಲ್ಲಿ. ಒಂದು ದೊಡ್ಡ ಶಬ್ದ ಬಂದಾಗ ಆ ಶಬ್ದವನ್ನ ಬಿಡಿಸ್ಕೊಡೋದು ಹೇಗೆ ಅಂತ, ಆ ಶಬ್ದಗಳನ್ನ ಬಿಡಿಸೋದ್ ಅಭ್ಯಾಸ ಆದ್ರೆ ಮಾತ್ರ ಶಾಸ್ತ್ರ ಗ್ರಂಥಗಳನ್ನ ಓದ್ಲಿಕ್ಕೆ ಅಭ್ಯಾಸ ಆಗುತ್ತೆ. ಚೆನ್ನಾಗಿ ಕಾವ್ಯ ಪಾಠವನ್ನ ಮೊದಲು ಕಲಿಸ್ತಾರೆ ಮಕ್ಕಳಿಗೆ. ಯಾಕೆ ಕಲಿಸ್ತಾರೆ ಅಂದ್ರೆ, ಯಾವಾಗ ಕಾವ್ಯ ಪಾಠವನ್ನು ಕಲಿತಾರೆ ಅಂದ್ರೆ ಈ ತರ ಈ ಗಡುಮಧ್ವ ವಿಜಯ ಆಗ್ಬಹುದು, ಸ್ತೋತ್ರ ಪಾಠ ಆಗ್ಬಹುದು, ಇದೆಲ್ಲ ಕಲಿಬೇಕು. ಒಬ್ಬೊಬ್ರು ಒಂದೊಂದು ಕ್ರಮವನ್ನ ಅನುಸರಿಸ್ತಾರೆ. ಅದರಲ್ಲಿ ಕೆಲವರು ಗ್ರಂಥ ಸೆಲೆಕ್ಟ್ ಮಾಡೋದು ಮಾತ್ರ ಬೇರೆ ಬೇರೆ ಇರುತ್ತೆ ಅಷ್ಟೇ. ಈ ಗ್ರಂಥಗಳನ್ನ ನೋಡಿದಾಗ ಏನಾಗುತ್ತೆ, ಕಥೆ ನಮಗ್ ಚೆನ್ನಾಗ್ ಗೊತ್ತಿರುತ್ತೆ, ಸಂಸ್ಕೃತ ಸ್ವಲ್ಪ ಬರುತ್ತೆ ಅಂತ ಇದ್ದಾಗ ಇದನ್ನ ಓದಿದಾಗ ಚೆನ್ನಾಗಿ ಒಂದ್ ಶಬ್ದ ಕೊಟ್ಟಾಗ ಬಿಡಿಸ್ಕೊಳ್ಲಿಕ್ ಬರುತ್ತೆ. ಮತ್ತೆ ಈ ಶಬ್ದಕ್ಕೆ ಪರ್ಯಾಯ ಶಬ್ದಗಳೇನು ಅಂತ ಅದನ್ನ ಚೆನ್ನಾಗಿ ಗಮನಿಸ್ತಾ ಹೋಗ್ಬೇಕು. ಸಂಸ್ಕೃತದಲ್ಲಿ ಪರ್ಯಾಯ ಶಬ್ದ ಅಂದ್ರೆ ಈಗ ಒಂದ್ ಅರ್ಥ ಹೇಳಲಿಕ್ಕೆ ಒಂದ್ ಶಬ್ದವನ್ನು ಬಳಸ್ತಾರೆ, ಅದೇ ಅರ್ಥವನ್ನ ಹೇಳಲಿಕ್ಕೆ ಅನೇಕ ಶಬ್ದ ಇರುತ್ತೆ. ಈಗ ವಾಯುದೇವ್ರನ್ನ ಹೇಳಲಿಕ್ಕೆ ಬೇಕಾದಷ್ಟು ಶಬ್ದ ಇದೆ, ಮತ್ತೆ ಕೃಷ್ಣನ ಹೇಳಲಿಕ್ಕೆ ಬೇಕಾದ ಶಬ್ದ, ಕಪಿಯನ್ನ ಹೇಳಲಿಕ್ಕೆ ಬೇಕಾದ ಶಬ್ದ. ಕಪಿ ಅಂತಾನೆ ಎಲ್ಲಾ ಕಡೆ ಬಳಸಲ್ಲ. ಕಪಿಹಿ, ವಾನರಹ, ಆಮೇಲೆ ಹರಿಹಿ ಅಂತ ಬಳಸ್ತಾರೆ. ಹರಿಹಿ ಶಬ್ದ ಬಂತು. ಹೀಗೆ ಪರ್ಯಾಯ ಶಬ್ದ ಎಷ್ಟೆಷ್ಟು ನಿಮಗೆ ಹೆಚ್ಚು ಗೊತ್ತೋ ಅಷ್ಟು ಅನುಕೂಲ ಈ ಸಂಸ್ಕೃತದಲ್ಲಿ. ಯಾಕಂದ್ರೆ ಬೇರೆ 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 ಬಳಸ್ತಾರೆ. ಮತ್ತೆ ಈಗ ಹಾವಿಗೆ ಏನಂತಾರೆ, ಸರ್ಪಹ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಶಬ್ದ ಇಲ್ಲಿ ಹಾಕಿದ್ರು, ವಿಷಭೃತ್ ಅಂತ ಹಾಕಿದ್ರು. ವಿಷಭೃತ್ ಅಂದ್ರೆ ಹಾವಿಗೆ ಕರೀತಾರೆ. ಯಾಕೆ ಕರೀತಾರೆ? ವಿಷವನ್ನು ಧರಿಸಿರೋದ್ರಿಂದ ವಿಷಭೃತ್ ಅಂತ ಕರೀತಾರೆ.
ಈ ತರ ಎಷ್ಟು ಸಾಧ್ಯನೋ ಕೃಷ್ಣ ಅನ್ನೋ ಶಬ್ದನೂ ಗೊತ್ತಾಯ್ತು. ಈಗ ಕೃಷ್ಣ ಅಂದ್ರೆ ದ್ರೌಪದಿ, ಕೃಷ್ಣ ಅಂದ್ರೆ ಯಾದವ ಕೃಷ್ಣನೂ ಆಗ್ಬಹುದು, ವಾಸಿಷ್ಠ ಕೃಷ್ಣನೂ ಆಗ್ಬಹುದು. ಈ ತರ ಒಂದು ಶಬ್ದ ಯಾವ ಅರ್ಥವನ್ನು ಹೇಳುತ್ತೆ ಅನ್ನೋ ತಿಳ್ಕೊಳ್ಳೋದು ಮುಖ್ಯ. ಹಾಗೆ ಎಷ್ಟು ಶಬ್ದಗಳು ಒಂದರ್ಥವನ್ನು ಹೇಳ್ತಾ ಇದೆ ಅಂತ ತಿಳಿಯೋದು ಮುಖ್ಯ. ಇಷ್ಟೆಲ್ಲ ತಿಳಿತಾ ಆ ಶಬ್ದಗಳನ್ನು ಬಿಡಿಸ್ತಾ ವಿಭಕ್ತಿಗಳನ್ನ ತಿಳ್ಕೊಳ್ಬೇಕು. ವಸ್ತುತಃ ಅದು ಓದ್ತಾ ಗೊತ್ತಾಗತ್ತೆ. ಕಾವ್ಯ ಗ್ರಂಥಗಳನ್ನ ಯಾವ ವಿಭಕ್ತಿಲಿದೆ ಅಂತ ನೋಡ್ತಾ ಹೋದ್ರೆ ಆಗ ಸಮಗ್ರವಾಗಿ ಒಂದು ಕಾವ್ಯದಲ್ಲಿ ಒಂದು ಹಿಡಿತ ಬರುತ್ತೆ. ಆ ಕಾವ್ಯದಲ್ಲಿ ಹಿಡಿತ ಬಂದ್ರೆ ಶಾಸ್ತ್ರ ಗ್ರಂಥ ಬಂದಾಗ ಅಲ್ಲಿ ಶಬ್ದಗಳನ್ನ ಬಿಡಿಸಿ ಅರ್ಥವನ್ನ ಹೇಳಿಕ್ ತುಂಬಾ ಅನುಕೂಲ. ಅಲ್ಲಿ ಜಾಸ್ತಿ ವಿವರಣೆ ಮಾಡೋ ಅಗತ್ಯ ಇರಲ್ಲ. ಶಾಸ್ತ್ರ ಗ್ರಂಥ ಬೇಗ ಓದ್ಬಿಡ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಶಾಸ್ತ್ರ ಗ್ರಂಥಗಳನ್ನ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ಬೇಕು. ಆದ್ರೆ ಹಾಗಾಗ್ಬಾರ್ದು, ಬೇಗ ಆಗ್ಬೇಕು ಅಂದ್ರೆ ಈ ತರದ ಕಾವ್ಯ ಗ್ರಂಥಗಳ ಅಧ್ಯಯನವು ಮುಖ್ಯ. ಅಂತೂ ಈ ರೀತಿಯಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಅವರು ಪ್ರತಿಜ್ಞೆ ಮಾಡಿದ್ರು ರಾಯರು. ಪ್ರತಿ ಶ್ಲೋಕದಲ್ಲಿ ಅನ್ವಯ ತೋರಿಸೋ ಮುಖಾಂತರ, ಶ್ಲೋಕದಲ್ಲಿ ಹೇಗಾದ್ರಾಗೆ ಶಬ್ದಗಳಿರುತ್ತೆ, ಶಬ್ದಗಳನ್ನ ಸೇರಿಸ್ಕೊಂಡು ಅದಕ್ಕೆ ಅರ್ಥವನ್ನ ಬಿಡಿಸ್ತಾ ಮಧ್ಯದಲ್ಲಿ ವ್ಯಾಕರಣದ ವಿಚಾರಗಳನ್ನ ಹೇಳ್ತಾ ಬೇರೆ ಬೇರೆ ಕಡೆ ಬಂದಿರುವಂತಹ ಕಥೆಗಳನ್ನು ಸೇರಿಸ್ಕೊಂಡು ತಾವು ಸಮಗ್ರವಾಗಿ ಆ ಶ್ಲೋಕದಿಂದ ನಮ್ಗೆ ಏನ್ ತಿಳ್ಕೊಳ್ಬೇಕು ಅದನ್ನ ರಾಯರು ಇಲ್ಲಿ ಕೊಟ್ಟಿದ್ದಾರೆ. ಇಂಥ ಅದ್ಭುತವಾದ ವ್ಯಾಖ್ಯಾನ ಕ್ರಮ ಇಂದ ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗಲ್ಲ ಅವ್ರ ಮಹಿಮೆ. ಸ್ವಲ್ಪ ನಿಧಾನಕ್ಕೆ ವಿಚಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಒಂದು ಶ್ಲೋಕದಲ್ಲಿ ಏನೇನ್ ಸೇರಿಸ್ಬೇಕು, ಏನೇನ್ ಹೇಳ್ಬೇಕು, ಆ ಎಲ್ಲ ವಿಷಯಗಳನ್ನ ಜೋಡಿಸಿ ನಮಗ್ ಕೊಟ್ಟಿದ್ದಾರೆ. ನಮ್ಗೆ ಇನ್ನು ನೋಡೋದೇ ಬೇಡ ವಸ್ತುತಃ ಬೇರೆ ಕಡೆ, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಈ ರೀತಿ ಈ ಭೀಮಾವತಾರದ ವರ್ಣನೆ ಆಯ್ತು. ಮುಂದಕ್ಕೆ ಮಧ್ವಾರ ವರ್ಣನೆ ಏನ್ ಮಾಡ್ತಾರೆ, ಆ ವರ್ಣನೆ ಮಾಡುವಂತ ಶ್ಲೋಕ ಇದೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ.